ಕಾರ್ಯವಾಗಿ ವಿಳಂಬವಾಗಿ ಬರಬೇಕಾಯಿತು. ಥ್ಯಾಂಕ್ ಯು. ಅವ್ರು ಹೇಳಿಲ್ಲ, ದಯಮಾಡಿ ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿ. ನನಗೆ ಹೇಳ್ತಿದ್ರಲ್ಲ ಅವ್ರು, ನಿಮಗೆ ಯಾಕೆ ಹೇಳ್ತಾರೆ ಬಂದು? ಆ ಮುದ್ದು ಮಗು, ಅವ್ರ ತಾಯಿ, ಅವ್ರ ಅಮ್ಮ, ಮೂರು ಮಂದಿ ನನ್ನ ಡಿ ಸಿ ಅವ್ರನ್ನ, ಎಸ್ ಪಿ ಅವ್ರನ್ನ, ಬೊಬ್ಬರ್ಚಿ ಅವ್ರನ್ನ ಭೇಟಿಯಾಗಿನ ಕೆಳಗೆ ಬಂದರು. ಈಗ ಸರ್ಕಾರ ಇದನ್ನು ನಿರ್ಣಯ ಮಾಡಿ ಕೊಟ್ಟಿದ್ದೇವೆ. ನೋಡ್ರಿ, ಬಂಗಾರ ಎಷ್ಟೈತಿ, ಅದು ಯಾವ ಕಾಲದ್ದು, ಎಂಥ ಬಂಗಾರ, ಅದರ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಏನು ಇರ್ಬೋದು ಅನ್ನೋದನ್ನು ಗೊತ್ತುಪಡಿಸೋದಕ್ಕೆ ಯಾರು ಗೂಗೇರಿ ಅವರ? ಗೂಗಿ ಮೇಡಮ್ ಅವರ? ಅಲ್ಲ, ನಾನು ಆ ಪತ್ರ ಯಾವಾಗ ಬರೆದಿದ್ರು ಗೊತ್ತಿಲ್ಲ, ನಾನು ಗಮನಿಸಿಲ್ಲ ಇನ್ನೂ. ಆದರೆ ಅವರು ಒಬ್ಬ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಲಕ್ಕುಂಡಿ ಬಗ್ಗೆ, ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಬಗ್ಗೆ ಒಂದು ರೀತಿ ಮಾಸ್ಟ್ರಿ ಇರ್ತಕ್ಕಂಥ ಸಾಹಿತಿಯರು. ಲಕ್ಕುಂಡಿ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಅವರು ಪತ್ರನ ಬರಿಬೇಕು ಅಂತೇನಿಲ್ಲ ನನಗೆ, ಅವರು ಬಂದು ನನ್ನ ಹತ್ರ ಚರ್ಚೆ ಮಾಡ್ತಾರೆ ಲಕ್ಕುಂಡಿ ಅಭಿವೃದ್ಧಿ ವಿಚಾರದೊಳಗೆ. ಅಂಥ ಸಾಹಿತಿಗಳನ್ನು, ಇತಿಹಾಸ ತಜ್ಞರನ್ನು ನಾವು ಅವರ ಅಭಿಪ್ರಾಯವನ್ನು ಅತ್ಯಂತ ಗೌರವದಿಂದ ತೆಗೆದುಕೊಳ್ತೀವಿ. ಕಾರ್ಯವಾಗಿ ವಿಳಂಬವಾಗಿ ಬರಬೇಕಾಯಿತು. ಥ್ಯಾಂಕ್ ಯು. ಅವ್ರು ಹೇಳಿಲ್ಲ, ದಯಮಾಡಿ ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿ. ನನಗೆ ಹೇಳ್ತಿದ್ರಲ್ಲ ಅವ್ರು, ನಿಮಗೆ ಯಾಕೆ ಹೇಳ್ತಾರೆ ಬಂದು? ಆ ಮುದ್ದು ಮಗು, ಅವ್ರ ತಾಯಿ, ಅವ್ರ ಅಮ್ಮ, ಮೂರು ಮಂದಿ ನನ್ನ ಡಿ ಸಿ ಅವ್ರನ್ನ, ಎಸ್ ಪಿ ಅವ್ರನ್ನ, ಬೊಬ್ಬರ್ಚಿ ಅವ್ರನ್ನ ಭೇಟಿಯಾಗಿನ ಕೆಳಗೆ ಬಂದರು. ಈಗ ಸರ್ಕಾರ ಇದನ್ನು ನಿರ್ಣಯ ಮಾಡಿ ಕೊಟ್ಟಿದ್ದೇವೆ. ನೋಡ್ರಿ, ಬಂಗಾರ ಎಷ್ಟೈತಿ, ಅದು ಯಾವ ಕಾಲದ್ದು, ಎಂಥ ಬಂಗಾರ, ಅದರ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಏನು ಇರ್ಬೋದು ಅನ್ನೋದನ್ನು ಗೊತ್ತುಪಡಿಸೋದಕ್ಕೆ